ಸುಮ್ಮನೆ ಆರೋಪ ಮಾಡಬಾರ್ದು. ನಮ್ಮ ಅನಿಸಿಕೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆಯಲ್ವಾ, ನಾನು ಹೇಳೋದು ಪಾರದರ್ಶಕವಾಗಿ. ಅಂದರೆ ಈಗ ಒಬ್ಬ ದೂರುದಾರ ಆತನ ಡೈರೆಕ್ಷನ್ ಮೇಲೆ ತನಿಖೆ ಆಗ್ತಿದೆ ಅನ್ನುವಾಗ ಆತ ಯಾರ ಸುಪರ್ದಿಯಲ್ಲಿ ಇರಬೇಕು ಅಂತ ನನ್ನ ಪ್ರಶ್ನೆ. ಮಾಸ್ಕ್ ಮ್ಯಾನ್ನ ಕಿವಿಗೆ ಹೆಡ್ಫೋನ್ ಏರ್ಫೋನ್ ಅನ್ನು ಹಾಕಿದವರು ಯಾರು? ಮಾಸ್ಕ್ ಮ್ಯಾನ್ SITಯ SP ಗ್ರೇಡ್ನ ಅಧಿಕಾರಿಗಳ ಜೊತೆ ಇರುವಾಗ ಆತನನ್ನ ಪರಿಶೀಲನೆಗೆ ಒಳಪಡಿಸದೆ ಇದಕ್ಕೆ ಏನಂತ ಹೇಳಬೇಕು ನಾವು ಅಂತ. ಇದೆಲ್ಲ ಜನರಿಗೆ ಗೊಂದಲ ಮೂಡಿಸುವಂಥದ್ದಲ್ವಾ ಅಂತ. ಸರ್, ನಾನು ಇದಕ್ಕೆ ಆಗಲೇ ಉತ್ತರ ಕೊಟ್ಟಿದ್ದೀನಿ. ಅಂದರೆ ಈ SIT ಫಾರ್ಮ್ ಆಗೋಕ್ಕಿಂತ ಮೊದಲೇ ಪ್ರಕಾಶ್ ರಾಜ್ ಅವರು ಮೊಹಂತಿ ಅವರಿಗೆ ಮಾತಾಡಿದ್ದಾರೆ. ಅಂದರೆ ಓಜಸ್ವಿ ಗೌಡ ಅವರು 15ನೇ ತಾರೀಕಿಗೆ ಒಂದು ಪತ್ರವನ್ನು ಕೊಡುವಾಗ ಈ SIT ರಚನೆ ಆಗಬೇಕು, ಅದರ ಚೀಫ್ ಆಗಬೇಕಾದವರು ಪ್ರಣಬ್ ಮೊಹಂತಿ ಅಂತೇಳಿ, ನೋಡಿ ಯಾರು ಷಡ್ಯಂತ್ರಕಾರರಿದ್ದಾರೆ ಅವರೇ ಹೇಳಿ ಹಾಕಿಸ್ಕೊಂಡಂಥ ಅಧಿಕಾರಿ ಪ್ರಣಬ್ ಮೊಹಂತಿ ಅಂತ. ನಮ್ಗೆ ಅದ್ರ ಬಗ್ಗೆ ಆಕ್ಷೇಪ ಇರಲಿಲ್ಲ. ಇಲ್ಲಿ ಪ್ರಕಾಶ್ ರಾಜ್ ಅವರ ಹೇಳಿಕೆಯ ಮೇಲೆ ಅನುಮಾನ ಉದ್ಭವ ಆಗೋದಿಲ್ಲ. ನಾವು ಯಾರು ಕೂಡ ತಪ್ಪು ತಿಳ್ಕೊಳ್ಳೋದು ಬೇಡ. ಮೊಹಂತಿ ಅವರ ಮೇಲಾಗಲಿ SITಯ ಮೇಲಾಗಲಿ ನಮ್ಮ ಆರೋಪ ಇಲ್ಲ. ಅವ್ರು ಪಾರದರ್ಶಕವಾಗಿ ತನಿಖೆಯನ್ನು ಮಾಡಿರಬಹುದು. ಆದರೆ ನಮಗಿರೋ ಪ್ರಶ್ನೆಗಳನ್ನು ಜನರ ಮುಂದೆ ಇಡ್ತಾ ಇದ್ದೀವಿ ಅಷ್ಟೇ. ಅವರಿಗೀಗ ಹೆಚ್ಚಿನ ಜವಾಬ್ದಾರಿ ಇದೆ. ಅದು SITಗೆ ಇನ್ನೊಬ್ರು ಬೇರೆ ಚೀಫ್ ಬರಬೇಕಾಗಬಹುದು. ನಮ್ಗೆ ಅದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಒಂದು ಬೆರಳಂಕೆ ಒಂದು ಕೆಲವರು ಇದ್ದಾರೆ ಅಷ್ಟೇ. ಅದರಲ್ಲಿ ಏನು ನಾವು ಮಾರಿಕೊಂಡವ್ರು ಅಂತ ಹೇಳಲ್ಲ. ಅವ್ರ ಜೊತೆಗೆ ಇರೋರು, ಅವರು ಊಟ ಮಾಡೋದು, ತಿನ್ನೋದು, ಮಲ್ಕೊಳ್ಳೋದಲ್ಲ ಅವ್ರ ಮನೆಯಲ್ಲೇ. ಈಗ ಯಾರು ಈ ರಿಟ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಚಿನ್ನಯ್ಯ, ಅವರೆಲ್ಲರೂ ಇದ್ದದ್ದು ಆ ಷಡ್ಯಂತ್ರದ ಕೂಟದ ಮನೆಯಲ್ಲೇ. ಒಂದು 20 ಇಂಟರ್ವ್ಯೂಗಳನ್ನು ಮಾಡಿದ್ದಾರೆ. ಚಿನ್ನಯ್ಯನ ತನಿಖೆ ಆಗುವ ಸಂದರ್ಭದಲ್ಲೇ ಒಂದು ಫೇಸ್ಬುಕ್ನಲ್ಲಿ ಅವನ ಇಂಟರ್ವ್ಯೂ ಮಾಡಿದಂಥ ಹೈಲೈಟ್ಸ್ಗಳೆಲ್ಲ ಬರ್ತಾ ಇತ್ತಲ್ವಾ. ಇದನ್ನು ಪ್ರಶ್ನೆ ಮಾಡಿದ್ವಿ ನಾವು ಅಷ್ಟೇ. ಅಲ್ಲ, ನಾವು ಆಗ್ರಹಿಸ್ತಾ ಇರುವಂಥದ್ದು ಇದನ್ನು ಸರ್ಕಾರ ಬಹಳ ಗಂಭೀರವಾಗಿ ಇದನ್ನು ಪರಿಗಣಿಸಿ ತಕ್ಷಣವೇ SIT ಚಿನ್ನಯ್ಯ ಮಾಡಿರುವಂತಹ ವ್ಯಕ್ತಿ ಯಾರ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ ಅವರೆಲ್ಲರೂ ಕೂಡ ತನಿಖೆಯ ಭಾಗವಾಗಿಸಿಕೊಳ್ಳಬೇಕು. ಮತ್ತು ತಕ್ಷಣ ಜನರಿಗೆ ಸತ್ಯ ಏನು ಅನ್ನೋದನ್ನು ತಿಳಿಸುವ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು. ಆಮೇಲೆ ಇಂಟ್ರಿಮ್ ರಿಪೋರ್ಟನ್ನು, ಮಧ್ಯಂತರ ವರದಿಯನ್ನು ಸಲ್ಲಿಸಬೇಕು. ಹೊಸ ಬಾಡಿ ರಚನೆ ಆಗಿದೆ, ಸರ್ಕಾರ ರಚನೆ ಆಗಿದೆ, ಗೃಹ ಸಚಿವರು ಅದನ್ನು ಮಾಡಬೇಕು ಅಂತ ನಮ್ಮ ರಿಕ್ವೆಸ್ಟ್ ಇದೆ. ಅದ್ರ ಜೊತೆಗೆ ನಾವು ಜನಾಗ್ರಹ ಸಭೆಗಳನ್ನು ಮುಂದೆ ಮಾಡ್ತೀವಿ. ಯಾಕಂದರೆ ಇಡೀ ಜನರಲ್ಲಿ ಒಂದು ದೊಡ್ಡ ಗೊಂದಲ ಮತ್ತೆ ಪುನಃ ಉದ್ಭವಿಸಿದೆ. ಅದಕ್ಕೆ ಸರ್ಕಾರ ಅಷ್ಟರ ಒಳಗಡೆಯೂ ಕೂಡ ಏನು ಸ್ಪಂದಿಸಿಲ್ಲ ಅಂತ ಹೇಳಿದರೆ ನಾವೊಂದು ನಿಯೋಗವನ್ನು ಮಾಡಿಕೊಂಡು ನಮಗಿರೋದು ಅಷ್ಟೇ ದಾರಿ, ಒಂದು ಜನರ ಮುಂದೆ ಹೋಗೋದು ಮತ್ತು ಆಡಳಿತಾತ್ಮಕ ವ್ಯವಸ್ಥೆಯ ಮುಂದೆ ಹೋಗೋದು. ಇದು 200 ಕೋಟಿ 100 ಕೋಟಿ ಅಂತ ದೊಡ್ಡ ದೊಡ್ಡ ವಿಚಾರಗಳಲ್ಲಿ ಬರ್ತಾ ಇದೆ. ಕೇಂದ್ರೀಯ ಮಟ್ಟದಲ್ಲಿ ತನಿಖೆ ಆಗಲಿ ಅಂತೇಳಿ ಕೇಂದ್ರಕ್ಕೆ ಈಗ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಮುಂದೆ ನಮಗಿರೋ ದಾರಿ ಕೇಂದ್ರಕ್ಕೆ ಮನವಿ ಮಾಡುವಂಥದ್ದು ಅಂತ.